ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಿ ವರ್ಲ್ಸ್ 26. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಏನಾದ್ರು ಕರಿಬೋದು ನೀವು. ಸೊ ಇವತ್ತು ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೆ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೇದಾಗಲಿ. ಈ ವರ್ಷ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಹಬ್ಬನ. ನಾನು ಕೂಡ ತಕ್ಕ ಮಟ್ಟಿಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆ ಒಂದು 9 ಗಂಟೆಗೆ ಎದ್ದಿದ್ದಾಯಿತು. ಎದ್ದು ಕೂಡಲೇ ನೀರೆಲ್ಲ ಕುಡಿದು ಆಚೆ ಹೋಗಿ ಸ್ವಲ್ಪ ಮನೆಗೆ ಬೇಕಾದೆಲ್ಲ ಐಟಮ್ಸು ತೊಗೊಂಬಂದಿದ್ದಾಯಿತು. ಆ್ಯಂಡ್ ಕಾಫಿ ಮಾಡ್ಕೊಂಡು ಕುಡಿದು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅವರೆಕಾಯಿ, ಸ್ವಲ್ಪ ಗೆಣಸು ತೊಗೊಂಬಂದೆ. ಕಡಲೆ ಬೀಜ ತಂದಿಲ್ಲ, ಬಿಕಾಸ್ ನಾನೇನು ತಿನ್ನಲ್ಲ, ಅದಕ್ಕೋಸ್ಕರ. ಆಮೇಲೆ ಎಳ್ಳು ಬೆಲ್ಲ ಎಲ್ಲನೂ ತೊಗೊಂಬಂದಿದ್ದೀನಿ, ಪ್ಯಾಕೆಟ್ಸಲ್ಲಿ ಬರುತ್ತಲ್ವ. ಸೊ ಅದನ್ನು ತೊಗೊಂಬಂದಿದ್ದೀನಿ. ಈಗ ಅದನ್ನು ಪೂಜೆ ಟೈಮಲ್ಲೆಲ್ಲ ದೇವ್ರ ಮುಂದೆ ಇಟ್ಟು ಅದಾದಮೇಲೆ ನಾನು ಸ್ವಲ್ಪ ತಿಂತೀನಿ. ಅವರೆಕಾಯಿನ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪನೇ ಇಷ್ಟೇ ನೆನೆ ಹಾಕಿರೋದು ನಾನು. ಸೊ ಇದನ್ನ ಸ್ವಲ್ಪ ತೊಳ್ಕೊಂಡು ಫಸ್ಟು, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸಪ್ರೇಟಾಗಿ ನೆನಾಕಿ ಇಟ್ಟಿದ್ದೀನಿ. ಯಾಕಂದ್ರೆ ಅದು ಸ್ವಲ್ಪ ಆಯಿಲಿ ಥರ ಅನಿಸುತ್ತೆ. ಸಾಕಷ್ಟು ಜನ ಮುಟ್ಟಿರ್ತಾರೆ ಮಾರ್ಕೆಟಲ್ಲೆಲ್ಲ, ಸೊ ಹಾಗಾಗಿ ಇಟ್ಟಿದ್ದೀನಿ. ಸೊ ಇವಾಗ ಚೆನ್ನಾಗಾಗಿದೆ. ಇದನ್ನ ಮತ್ತೆ ಸ್ವಲ್ಪ ಗೆಣಸು ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇಷ್ಟು ಗೆಣಸನ್ನ ನೆನಾಕೊಂಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾನು ಇವಾಗೆಲ್ಲ ಬೇಯಿಸಕ್ಕೆ ಇಡಬೇಕು ಇದನ್ನ. ಸೊ ನಾನು ಕೂಡ ಏರ್ ಆಯಿಲಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಹೇರ್ ಹಾಕಿ ವಾಶ್ ಮಾಡೋಷ್ಟ್ರಲ್ಲಿ ಟೈಮೆಲ್ಲ ಆಗ್ಬಿಡುತ್ತೆ. ಸೊ ಎರಡನ್ನೂ ಬೇಯಿಸ್ಕೊಳಕ್ಕೆ ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅವರೆಕಾಯಿ ಮತ್ತು ಗೆಣಸನ್ನ ಬೇಯಿಸ್ಕೊತೀನಿ. ಈ ಹಬ್ಬದಲ್ಲಿ ಮೇನ್ ಇರೋದೇ ಗೆಣಸು, ಅವರೆಕಾಯಿ ಮತ್ತು ಕಡಲೆ ಬೀಜ. ಸೊ ನಾನು ಒಬ್ಬಳೆ ತಿನ್ನಲ್ವಲ್ಲ ಅಷ್ಟೊಂದೆಲ್ಲ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ. ನೋಡಿ, ಇಷ್ಟೇ ಬೇಯಿಸ್ಕೊತಾ ಇರೋದು. ಒಂದೆರಡು ಗೆಣಸಿದೆ ಇದರೊಳಗಡೆ, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ತಂದಿಲ್ಲ, ಆಗಲೇ ಹೇಳ್ದಾಗೆ ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಆಚೆ ಅಂತೂ ಸಿಕ್ಕಾಬಟ್ಟೆ ರಶ್ ಇದೆ ಗೈಸ್. ಆ್ಯಕ್ಚುಲಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ. ಇವಾಗ ತಂದಿರೋ ಅವರೆಕಾಯಿನ ಬಿಡಿಸಿ ಸ್ವಲ್ಪ ಇದ್ಕಿನ ಬೇಳೆ ಸಾಂಬಾರು ಮಾಡಬೇಕು. ಅದಕ್ಕೆ ತೆಂಗಿನಕಾಯಿ ಬೇಕಿತ್ತು. ಆ್ಯಂಡ್ ಇದ್ಕಿನ ಬೇಳೆ ಸಾಂಬಾರು ನಾನು ಮಾಡ್ತೀನಿ, ತುಂಬ 1 ವರ್ಷ ಆಗಿದೆಯಾ, ಮೇ ಬಿ 1 ವರ್ಷ ಆಗಿರ್ಬೋದು. ಸೊ ಅದಕ್ಕೆ ಇವತ್ತೆಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಬಂದಿದ್ದೀನಿ. ಫ್ಲಾಕ್ಸ್ ಸೀಡ್ಸು, ಮೆಂತ್ಯ ಮತ್ತು ಜೀರಿಗೆ. ನಮ್ಮ ಮನೆಗೆಲ್ಲ 10 ರೂಪೀಸ್ಗೆ ಸಿಗುತ್ತೆ ಗೈಸ್. ಇದೆಲ್ಲ 20 ರೂಪೀಸು. ಅದನ್ನೇ ತೊಗೊಂಬಂದ್ಬಿಡ್ತೀನಿ ಒನ್ ಟೈಮ್ಗೆ ಅಂತ ಹೇಳಿ. ಸ್ವಲ್ಪ ಹೂವು ತಂದಿದ್ದೀನಿ. ನಾನು ಬಿಡಿ ಹೂವನೇ ತರೋದು ಯಾವಾಗಲೂ. ನಾನು ಇದು ತೊಗೊಂಬರಲ್ಲ, ಯಾಕಂದರೆ ಅಷ್ಟು ದೊಡ್ಡ ಫೋಟೋಸ್ ನನ್ನ ಹತ್ರ ಯಾವುದೂ ಇಟ್ಕೊಂಡಿಲ್ಲ. ಆಮೇಲೆ ಎಳ್ಳು ಬೆಲ್ಲ, ಜೀರಿಗೆ, ಕಬ್ಬು ನಾನು ತಿನ್ನಲ್ಲ ಅಂತ ತೊಗೊಂಬಂದಿಲ್ಲ. ಅದರಲ್ಲೂ ಏನು ಗೊತ್ತಾ, ಅವರೆಕಾಯಿ ಕೆಜಿನೇ ಬಂದು 150 ರೂಪೀಸ್. ನಾನು ಅದರಲ್ಲಿ ಅರ್ಧ ಕೆಜಿ ತೊಗೊಂಬಂದಿದ್ದು. ಸೊ ಅದಾದಮೇಲೆ ಕಬ್ಬೆಲ್ಲ ಚಿಕ್ಕದು ಕೊಡೋದೇ ಇಲ್ಲ ಅವರು. ಅದಕ್ಕೆ ಯಾಕೆ ಬೇಕು, ಸೀಸನ್ ಮುಗಿದ್ಮೇಲೆ ಬೇಕಾದ್ರೆ, ಇವತ್ತು ಹಬ್ಬ ಮುಗಿದ್ಮೇಲೆ ಬೇಕಾದ್ರೆ ನೋಡೋಣ, ನಾಳೆ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿಲ್ಲ. ಮೇ ಬಿ ನಾಳೆ ಯಾವಾಗಾದ್ರು ಸಿಕ್ಕರೆ ಹೋಗಿ ತೊಗೊಂಡು ಒಂದು ಸ್ವಲ್ಪ ಕಬ್ಬು ತಿಂತೀನಿ. ಸೊ ಇದೊಂದು ಸ್ವಲ್ಪ ಬೆಂದರೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಪೊಂಗಲ್ ಮಾಡಿ ತುಂಬ ದಿನಗಳಾಗಿದೆ ಮನೇಲಿ. ಸ್ವಲ್ಪ ಪೊಂಗಲ್ ಮಾಡ್ಕೊಳ್ಳೋಣ, ಅದ್ರ ಜೊತೆಗೆ ಇದಿರುತ್ತೆ. ಸೊ ಬಿಸಿ ಬಿಸಿ ತಿನ್ನೋಣ ಅಂತ ಹೇಳಿ ನಾನು ಸ್ನಾನ ಎಲ್ಲ ಮುಗಿಸಿ ಆ್ಯಂಡ್ ಮನೆ ಕೆಲಸ ಮುಗಿಸಿ, ಜಾಸ್ತಿ ಏನಿಲ್ಲ ಮನೆ ಕೆಲಸ, ಜಸ್ಟ್ ಮನೆಯೆಲ್ಲ ಒರೆಸಿ, ಸ್ವಲ್ಪ ಪಾತ್ರೆಗಳಿದೆ ಅಷ್ಟನ್ನೆಲ್ಲ ತೊಳೆದು ಹಾಕಿ ಎಲ್ಲ ಕ್ಲೀನೆಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಆದಮೇಲೆ ತಿನ್ನೋ ಯೋಚನೆ ಇದೆ. ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡೆ, ಬನಶಂಕರಿ ಟೆಂಪಲ್ಗೆ. ಬಟ್ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಹೋಗಿದ್ರೆ ಇಷ್ಟೊತ್ತಿಗೆಲ್ಲ ಹೋಗಿ ಬರಬೇಕಾಗಿತ್ತು. ನಿಮಗೆ ಗೊತ್ತು ಎಷ್ಟೊಂದು ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಾಯಂಕಾಲ ಕೆಲವರು ಇದ್ದಿದ್ದು ಜಾಸ್ತಿ ರಶ್ ಇರುತ್ತೆ. ನಿಯರ್ ಬೈ ಯಾವುದಿದೆ ಅದೇ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಸಾಯಿಬಾಬಾ ಟೆಂಪಲ್ಗೆ ಅಥವಾ ಗಣೇಶ ಟೆಂಪಲ್ ಇದೆ, ಅಲ್ಲಿಗೆ ಎಲ್ಗಾರು ಹೋಗ್ಬಿಟ್ಟು ಬರೋಣ ಅಂತ. ಸೊ ನೋಡೋಣ. ಸೊ ಆದರೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಇನ್ನೇನಿಲ್ಲ ಗೈಸ್, ಬನ್ನಿ ದಿನ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ವಲ್ಪ ಅವರೆಕಾಯೆಲ್ಲ ಬಿಡಿಸ್ಕೊಳ್ಳೋಣ ಅಂದ್ಕೊಂಡೆ ಇದಕ್ಕಿನ ಬೇಳೆ ಸಾಂಬಾರು ಮಾಡೋಕ್ಕೆ. ಇವಾಗ ನೆನಾಕ್ಬಿಟ್ರೆ ಮಾಡಿ ಬಿಡಿಸಿ ನೆನಾಕಿಟ್ರೆ ಸಾಯಂಕಾಲದಷ್ಟಕ್ಕೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಸೊ ಸಾಯಂಕಾಲ ಹಂಗೆ ಸಾಂಬಾರೆಲ್ಲ ಮಾಡಿಬಿಡೋಣ ಅಂತ. ಸೊ ಬಿಡಿಸೋದೇ ಒಂದು ಚಾಲೆಂಜಿಂಗ್ ಗೈಸ್. ಇವಾಗ ನಾನು ಒಬ್ಳಿಗೇನೋ ಓಕೆ ಗೈಸ್, ಬಟ್ ಕೆಲವರು ತುಂಬ ಜನ ಇರ್ತಾರಲ್ವ ಮನೇಲಿ, ಅದೆಷ್ಟು ಕಷ್ಟ ಗೊತ್ತಾಗೈತೆ ಬಿಡಿಸೋದು. ಅಷ್ಟು ಜನಕ್ಕೆ ಅಡುಗೆ ಮಾಡಬೇಕು, ಅಷ್ಟು ಜನಕ್ಕೆ ಅವರೆಕಾಯಿ ಬಿಡಿಸ್ಬೇಕಂದ್ರೆ ಕೈಯೆಲ್ಲ ಬಿದ್ದೋಗಿರುತ್ತೆ. ಆಮೇಲೆ ಕಾಳನ್ನೆಲ್ಲ ಇತ್ತಕ್ಬೇಕಲ್ವಾ,
ಅದನ್ನೆಲ್ಲ ಇಟ್ಕೋಷ್ಟರಲ್ಲಿ 2 ಕೈನೂ ಕೂಡ ಫ್ರೀಸ್ ಆಗ್ಬಿಟ್ಟಿರುತ್ತೆ. ಅವಾಗೆಲ್ಲ 2 ಕೈಲಿ ಇದು ಮಾಡ್ತಾ ಇದ್ವಿ, ಇವಾಗಲೂ ಮಾಡ್ತೀನಿ, ಬಟ್ ಅವಾಗಿನಷ್ಟು ಫಾಸ್ಟ್ ಇವಾಗ ಬರಲ್ಲ, ಬಿಕಾಸ್ ಏಜ್ ಆಗ್ತಿದೆ ಅಲ್ವಾ ಅದಕ್ಕೆ. ಸೊ ಇಷ್ಟು ಕಾಳು ಸಿಕ್ಕಿದೆ ಗೈಸ್, ಇದನ್ನೆಲ್ಲ ಇವಾಗ ಚೆನ್ನಾಗಿ ನೆನೆ ಹಾಕಿಟ್ಟಿದ್ದೀನಿ. ಇದನ್ನು ಸಾಯಂಕಾಲ ಹಿತಕಿ ಸಾಂಬಾರು ಮಾಡುವ. ಪೊಂಗಲ್ಗೆ ನೋಡಿ ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ, ಫುಲ್ ಉಕ್ಕೋಗ್ಬಿಟ್ಟಿದೆ ಎಲ್ಲ ಕಡೆ. ಚೆನ್ನಾಗಿ ವಿಸಿಲ್ಸ್ ಬಂದಿದೆ, ಒಂದು 7ರಿಂದ 8 ವಿಸಿಲ್ಸ್ ಹಾಗೆ ತೊಗೊಂಡಿದ್ದೀನಿ. 3/4 ಗ್ಲಾಸು ಇದರಲ್ಲಿ 3/4 ಗ್ಲಾಸ್ ಬೇಳೆ 3/4 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಸೊ ಅದು ಕೂಡ ರೆಡಿ ಆಗಿದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಗ್ಗರಣೆಗೆ ಹಾಕೋತೀನಿ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಹೇಳಿಬಿಟ್ಟು. ಐ ಥಿಂಕ್ ಬೆಂದಿದೆ ಅನ್ಕೋತೀನಿ. ಹಾಂ ಬೆಂದಿದೆ ಇದು ಕೂಡ. ಹಾಂ ಚೆನ್ನಾಗಿ ಬೆಂದಿದೆ ಗೈಸ್. ಒಂದು 2 ನಿಮಿಷ ಆಮೇಲೆ ಆಫ್ ಮಾಡಿಬಿಡ್ತೀನಿ ಅದು ಕೂಡ ಯಾವ ಥರ. ಸೊ ಈಗ ಬಾಗಿಲೆಲ್ಲ ಚೆನ್ನಾಗಿ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟಿದ್ದಾಯಿತು. ಫುಲ್ ಬಾಗಿಲೆಲ್ಲ ತೊಳೆದಾಕಿದ್ದೀನಿ ಮತ್ತು ಸ್ಲಿಪ್ಪರ್ಸ್ ಎಲ್ಲ ಕ್ಲೀನಾಗಿದೆ. ಇದಾದಮೇಲೆ ಪೂಜೆ ಮಾಡೋ ಟೈಮಲ್ಲಿ ಊದ್ಗಡ್ಡಿನೆಲ್ಲ ಹಚ್ಚಿ ಪೂಜೆ ಮಾಡ್ತೀರಿ. ಸದ್ಯಕ್ಕೆ ಮಾತ್ರ ಬಾಗಿಲು ತೊಳೆದಿದ್ದೀನಿ ನೀಟಾಗಿ. ಸರಿ ಬನ್ನಿ ಈಗ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಪ್ಯಾನ್ ಬಿಸಿ ಆಗಿದೆ, ಸ್ವಲ್ಪ ಆಯಿಲ್ ಹಾಕೋತೀನಿ. ಸೊ ಇದಕ್ಕೆ ನೆಕ್ಸ್ಟು ಜೀರಿಗೆ ಹಾಗೆ ಮೆಣಸು, ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಇವಾಗಲೇ ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಬೇಯಿಸಿಟ್ಟಿರೋಂಥ ಬೇಳೆ ಮತ್ತು ರೈಸು, ಸೊ ಇದು ಎಲ್ಲ ಮಿಕ್ಸ್ ಆಗಬೇಕು. ಒಗ್ಗರಣೆ ಮತ್ತು ರೈಸು ಬೇಳೆ ಎಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿನ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಕಾಯಿ ತುರಿ ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ತುಪ್ಪ ಜಾಸ್ತಿ ಆಗದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಸೊ ಈಗ ಇದು ರೆಡಿ ಆಗಿದೆ. ಉಪ್ಪು ಖಾರ ಎಲ್ಲ ಪ್ರಾಪರಾಗಿ ಹಾಕಿದ್ದೀನಿ, ಮತ್ತೇನೋ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದು ರೆಡಿ ಆಗಿ, ಸೊ ಇವಾಗೆಲ್ಲ ಪಾತ್ರೆಗಳನ್ನೆಲ್ಲ ತೊಳ್ಕೊಬೇಕು, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನು ಪ್ರತಿ ಸಲ ಮನೆ ಒರೆಸುವಾಗ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಬಕೆಟಲ್ಲಿ ನೀರೇನು ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ಉಪ್ಪು ಹಾಕ್ಕೊಂಡೆ ಮನೆ ಒರೆಸೋದು. ಸೊ ಎಲ್ಲ ಥರ ನೆಗೆಟಿವ್ ಎನರ್ಜಿ ಆಚೆ ಹೋಗಲಿ ಅಂತ ಹೇಳ್ಬಿಟ್ಟು. ಇವನ್ ನಮ್ಮ ಪರ್ಸ್ನಲಿ ಕೂಡ ಏನಾದರೂ ಏನೂ ಆಗ್ತಿಲ್ಲ ಕೆಲ್ಸಗಳು ಅನ್ನೋ ಟೈಮಲ್ಲಿ, ಸೊ ನೀವು ಇದನ್ನು ಮಾಡ್ಬೋದು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ನಂದು ಸ್ನಾನ ಆಯಿತು ಫುಲ್ಲು. ಸೊ ನನ್ನ ಡ್ರೆಸ್ ಬಂದು ಈ ಥರ ಇದೆ. ಐ ಹೋಪ್ ಕಾಣಿಸ್ತಿದೆ ಅನ್ಕೋತೀನಿ. 1 ಸೆಕೆಂಡ್ ನಾನು ಚೆನ್ನಾಗಿದೆ. ಸ್ಮಾಲಲ್ಲಿ ತೊಗೊಂಡಿದ್ದು, ಬಟ್ ಸ್ಟಿಲ್ ಲೂಸ್ ಆಗ್ತಿದೆ ನನಗೆ. ನಾನು ಸ್ವಲ್ಪ ಸ್ಟಿಚ್ ಹಾಕ್ಸ್ತೀನಿ, ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇಗ ರೆಡಿ ಆಗೋಣ, ಪೂಜೆ ಮಾಡ್ಬೇಕು ನಾನು. ಸೊ ಮಾಯ್ಶ್ಚರೈಸ್ ಮಾಡಿದ್ದೀನಿ ಆಲ್ರೆಡಿ ಫೇಸ್ನ. ನಾನು ಐಬ್ರೋಸ್ ಫಿಲ್ ಮಾಡ್ಕೋತೀನಿ. ಸೊ ಅಷ್ಟೇ, ಡನ್. ಇದೊಂದು ಲಿಪ್ ಬಾಮ್ ಇದೆ, ಸೊ ಇದನ್ನು ಅಪ್ಲೈ ಮಾಡ್ಕೋತೀನಿ. ಬಿಂದಿ ನನಗೆ ಯಾವಾಗ ಸ್ಟಿಕ್ಕರ್ ಮೇಲೆ ಇದ್ದರೆ ಇಷ್ಟ ಆಗುತ್ತೆ. ನಮ್ಮನೇಲಿರೋದು ಬರೀ ಫ್ಯೂ ಫೋಟೋಸ್ ಅಷ್ಟೇ ಗೈಸ್, ಜಾಸ್ತಿ ಏನು ಇಟ್ಟಿಲ್ಲ ನಾನು. ಎಷ್ಟೋ ಸಲ ಅವಾಗೆಲ್ಲ ಪೂಜೆನೇ ಮಾಡೋದು ಬೇಡ, ಬೇಕಿದ್ರೆ ನಂಗೆ ಅನ್ಸಿರೋ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ, ಮನೇಲಿ ಯಾವುದೇ ಥರ ಫೋಟೋಸ್ ಎಲ್ಲ ಇಡಬಾರ್ದು ಅಂತಲೂ ಅಂದ್ಕೊಂಡಿದ್ದು ಎಷ್ಟೋ ಸಲ ಇದೆ ನನಗೆ. ಆಮೇಲೆ ಬಾಬಾ ಪೂಜೆ ಮಾಡ್ಬೇಕಾದ್ರೆ ಒಂದೊಂದು ಲಕ್ಷ್ಮೀ ಪೂಜೆ ಅಂದರೆ ವರಮಹಾಲಕ್ಷ್ಮಿ ಬಂದಾಗ ಅದೊಂದು ಫೋಟೋ ತೊಗೊಂಬಂದು ಹಂಗೆ ತಂದು ಕೆಲವೊಂದು ಇಟ್ಕೊಂಡಿದ್ದೀನಿ. ಒಂದು ಭಗವದ್ಗೀತೆ ಬುಕ್ ಇದೆ, ಇದು ಇಸ್ಕಾನ್ಗೆ ಹೋದಾಗ ತೊಗೊಂಬಂದಿದ್ದೆ ನಾನು. ನಮ್ಮನೇಲಿ ದೇವ್ರ ಪೂಜೆ ಮಾಡೋಕ್ಕೆ ಸಪ್ರೇಟ್ ಗುಡಿ ಇಲ್ಲ, ಸೊ ಇಲ್ಲೇ ಸ್ವಲ್ಪ ಕೆಳಗಡೆ ಸ್ಪೇಸಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲೂ ಗೋಡೆ ಎಲ್ಲ ಹೊಡೆಯೋ ಹಾಗಿಲ್ಲ, ಓಲ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಆ ಥರದ್ದು ಓಲೆಲ್ಲ ಮಾಡಿಲ್ಲ ನಾನು. ಸುಮ್ಮನೆ ಮನೆ ಖಾಲಿ ಮಾಡೋ ಟೈಮಲ್ಲಿ ಏನು ತೊಂದರೆ ಆಗಬಾರ್ದಲ್ವಾ, ಸೊ ಅದಕ್ಕೋಸ್ಕರ. ಇದೊಂದು ಲಕ್ಷ್ಮಿ ಮತ್ತು ಕುಬೇರ ಫೋಟೋ ಇದೆ, ಇದೊಂದಿದೆ.
ಸೊ ಗೈಸ್ ಪೂಜೆ ಮಾಡಿದ್ದಾಯಿತು. ಸೊ ನಾನು ಇದೇ ಥರ ತುಂಬ ಸಿಂಪಲಾಗೆ ಪೂಜೆ ಮಾಡೋವಂಥದ್ದು. ಪ್ರತಿ ವಾರನೂ ಇದೇ ಥರ ಪೂಜೆ ಮಾಡ್ತೀನಿ. ಇವತ್ತೇನೋ ಸ್ಪೆಷಲ್ ಅಂದರೆ ಎಳ್ಳು ಬೆಲ್ಲನ ಇಟ್ಟಿದ್ದೀನಿ. ಸೊ ದೀಪ ಹಚ್ತೀನಿ. ಇಷ್ಟೇ ಸಿಂಪಲಾಗಿ ಯಾವಾಗ ಪೂಜೆ ಆಗುತ್ತೆ ನಂದು. ಆ್ಯಂಡ್ ಮೇ ಬಿ ನಮ್ಮ ಅಪ್ಪ ಇದ್ದರೆ ತುಂಬ ಖುಷಿ ಪಡೋರೇನೋ ನಾನು ಬದುಕೋ ರೀತಿ ನೋಡಿಬಿಟ್ಟು. ಕೆಲವೊಂದ್ಸಲ ಅನ್ಸುತ್ತೆ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಇರಬೇಕಾಯ್ತು, ನಾನು ಈ ರೀತಿ ಇಂಡಿಪೆಂಡೆಂಟಾಗಿ ಬದುಕ್ತಿರೋ ಲೈಫ್ನ ಅವ್ರು ನೋಡಿ ತುಂಬ ಖುಷಿ ಪಡೋರು. ಯಾಕಂದರೆ ಸದಾ ಅವ್ರು ನನಗೆ ಹುಡುಗನ ಥರನೇ ಫೀಲ್ ಮಾಡಿಸೋರು, ಹೋಗೋ ಬಾರೋ ಅಂತೆಲ್ಲ ಕರಿತಿದ್ರು. ಸೊ ಅದೆಲ್ಲ ನೆನಪಾಗ್ತಿರುತ್ತೆ. ಬಟ್ ಇಟ್ಸ್ ಓಕೆ. ಸೊ ಇವಾಗ ಎಳ್ಳು ಬೆಲ್ಲನ ತಿನ್ನುವಂತಹ ಸಮಯ. ಇದು ಹಬ್ಬದ ಪ್ರಯತ್ನ ನಾನು ಮಾಡಿರೋಂಥ ಅಡುಗೆ. ಎಲ್ಲನೂ ಚೆನ್ನಾಗಿ ಬಂದಿದೆ. ಇವತ್ತು ಟೇಸ್ಟ್ ಮಾಡಬೇಕು. ಗೈಸ್ ಆ್ಯಕ್ಚುಲಿ ಏನಪ್ಪ, ಪೊಂಗಲ್ಲು ತುಂಬ ಟೇಸ್ಟಿಯಾಗಿ ಬಂದಿದೆ ಗೈಸ್. ನಿಜವಾಗ್ಲೂ ಚೆನ್ನಾಗಿದೆ. ಐ ಜಸ್ಟ್ ಲವ್ ಇಟ್. ನಿದ್ದೆ ಬರೋ ಥರನೇ ಅನ್ನಿಸ್ತಿತ್ತ. ಬಾಡಿ ಎಲ್ಲ ಪೇನ್ ಆಗ್ತದೆ, ನಿದ್ದೆ ಅರೆ ಬೆಡ್ ಮೇಲೆ ಮಲ್ಕೊಂಡ ತಕ್ಷಣ ನಿದ್ದೆನೇ ಬರ್ತಿಲ್ಲ ಗೈಸ್. ನಾನು ಲಿಟ್ರಲಿ ಟ್ರೈ ಮಾಡಿದ್ದೀನಿ. ಎಷ್ಟು ಅವರ್ 1 hour ಒದ್ದಾಡಿದ್ದೀನಿ ಮಲ್ಕೊಳ್ಳೋಣ ಅಂತ ಹೇಳಿ. ಬಾಡಿ ಪೇನ್ ಆಗ್ತದೆ, ಬಟ್ ನಿದ್ದೆ ಅಷ್ಟೇ ಆಗ್ತದೆ. ಸರಿ ಅಂದ್ಬಿಟ್ಟು ಹಂಗೆ ವ್ಲಾಗ್ ಒಂದು ಅಪ್ಲೋಡ್ ಮಾಡಿದ್ದು, ಸಂಡೇದೊಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ಔಟ್ ಮಾಡಿ, ರ್ಯಾಂಡಮ್ ವ್ಲಾಗ್ ಅಂತ. ಅದಕ್ಕೆ ಈಗ ಸದ್ಯ ಟೈಮ್ ಒಂದು 5-10 ಆ ಥರ ಆಗ್ತದೆ. ಒಂದು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಕಿಚನಿಗೆ ಬಂದೆ. ಮೈ ಕಾಫಿ ಇಸ್ ರೆಡಿ ಗೈಸ್, ಲೆಟ್ಸ್ ಹ್ಯಾವ್ ಇಟ್. ಗೈಸ್ ಫೈನಲಿ ಟೆಂಪಲ್ಲು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಇವತ್ತು. ಅಲ್ಲಿರೋದು ಗಣೇಶ ಇದಂತು ಓಂ ಶಕ್ತಿ. ತುಂಬ ಚೆನ್ನಾಗಿ ಪೂಜೆ ಆಗಿದೆ. ಆಚೆಗಡೆ ಗಾಡಿಗಳ ಪೂಜೆ ನಡೀತಿದೆ, ಆಮೇಲೆ ತೋರಿಸ್ತೀನಿ. ಇಲ್ಲಿ ನವಗ್ರಹಗಳಿರೋ ಅಂಥದ್ದು ಗೈಸ್. ಇದು ಅಲ್ಲಿ ಎಷ್ಟೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಒಂದು 3 ಸುತ್ತ ಹಾಕಿದ್ದೀನಿ ಅಷ್ಟೇ. ನಂದು ದೇವಸ್ಥಾನದ ಟೆಂಪಲ್ ರನ್ ಮುಗೀತು, ಹೊರಡೋಣ. ಸೊ ಬ್ಯಾಕ್ ಟು ಕಿಚನ್. ಇದಕ್ಕೆ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ಪದಾರ್ಥಗಳು, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪು ಕಾಳುಗಳು. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತೀನಿ. ಇದನ್ನು ಆಫ್ ಮಾಡಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ತೀನಿ. ಆ ಬಿಸಿಲೇ ಸ್ವಲ್ಪ ಅದು ಬೆಚ್ಚಗಾಗಬೇಕಷ್ಟೆ. ಒಂದು ಸ್ವಲ್ಪ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಿ. ಇದನ್ನ ರುಬ್ಕೋಬೇಕಾಗುತ್ತೆ ನಾವು. ಸೊ ಈಗ ರುಬ್ಬಕ್ಕೆ ನಾನು ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಜಾಸ್ತಿ ಹಾಕೋತೀನಿ. ಸ್ವಲ್ಪ ಗಟ್ಟಿ ಬರಲಿ ಸಾಂಬಾರು ಅಂತ ಹೇಳ್ಬಿಟ್ಟು, ಹಾಗೆ ಸ್ವಲ್ಪ ಜಾಸ್ತಿನೂ ಸಾಂಬಾರು ಬೇಕಿತ್ತು. ಸೊ ಅದಕ್ಕೋಸ್ಕರ ಜಾಸ್ತಿ ಹಾಕೋತೀನಿ. ಕಾಯಿ ಬೇಡ ಅಂದವರು ಸ್ಕಿಪ್ ಮಾಡಿ ಹಾಗೆ ಮಾಡ್ಕೋಬೋದು ಸಹ ನೀವು. ಇದಕ್ಕೇನೆ ಈ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ತರಕಾರಿ ಅಂತ ಬಂದು ನಾನು ಸ್ವಲ್ಪ ಆಲೂಗಡ್ಡೆ, ಬೀನ್ಸ್ ಇದೆ, ಹಾಗೆ ಕಾಳುಗಳು, ಈ 3 ಹಾಕಿ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ತರಕಾರಿ ಕಾಳುಗಳನ್ನ ಹಾಕಿದ್ದೀನಿ. ಈಗ ಅರಿಶಿನ ಹಾಕೋತೀನಿ. ಇದಕ್ಕೇನೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತೀನಿ. ಹಾಗೆ ಉಪ್ಪು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು
ಮೆಣಸಿನ್ಕಾಯಿನ ಬೇಕಿದ್ರೆ ರುಬ್ಕೋಬೋದು. ನಾನು ಡೈರೆಕ್ಟಾಗಿ ಖಾರದ ಪುಡಿನೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಮಸಾಲೆ ಏನಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಅದೊಂದು 2 ನಿಮಿಷ ಆದಮೇಲೆ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ನೀರು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಈ ನೀರನ್ನ ರುಬ್ಬಿದ ಮಸಾಲ ಸ್ವಲ್ಪ ನೀರು ಹಾಕ್ಕೊಂಡಿದ್ನಲ್ಲ ಅದನ್ನೇ ಮಿಕ್ಸ್ ಮಾಡೋಣ. ನೀವು ಬೇಕಾದ್ರೆ ಒಂದು 2 ನಿಮಿಷ ಹೀಗೆ ಕುದಿಸ್ಕೊಂಡು ಮುಚ್ಚಳನ ಮುಚ್ಬೋದು. ನಾನು ಡೈರೆಕ್ಟಾಗಿ ಮುಚ್ಚಳನ ಮುಚ್ಚಿ ಬೇಗ 2 ವಿಸಿಲ್ ಹಾಗೆ ಕೂಗಿಸ್ಕೊತೀನಿ. ಬೇಗ ಆಫ್ ಮಾಡಬೇಕು, ಇಲ್ಲಾಂದರೆ ತುಂಬ ಬೆಂದೋಗ್ಬಿಡುತ್ತೆ, ಕಾಳು ಅಗಿಯಕ್ಕೆ ನಿಮ್ಗೆ ಸಿಗೋದೇ ಇಲ್ಲ. ಸೊ ಅದು ನೋಡಿಕೊಂಡು ವಿಸಿಲ್ನ ಹಾಕ್ಕೊಳ್ಳಿ. ಸೊ ಅದು ಗೊತ್ತಾಗಿಲ್ಲ ಅಂದರೆ ಹಾಗೆ ಬೇಯಿಸ್ಕೊಳ್ಳಿ, ಅದು ತುಂಬ ಟೈಮ್ ತಗೊಳುತ್ತೆ ಅದು ಹಾಗೆ ಬೇಯಕ್ಕೆ, ಅಷ್ಟು ಚೆನ್ನಾಗೂ ಅನಿಸಲ್ಲ. ಸೊ ಈ ಥರ ಮಾಡಿಕೊಂಡ್ರೆ 2 ವಿಸಿಲ್ ಅಥವಾ 1 ವಿಸಿಲ್ಗೆ ಆಫ್ ಮಾಡಿ. ಇನ್ನು 1 ವಿಸಿಲ್ಗೆ ಏನಪ್ಪ 1 ವಿಸಿಲ್ಗೆ ಆಫ್ ಮಾಡಿ ಆದಮೇಲೆ ನೀವು ಬೇಕಾದ್ರೆ ಲೋ ಫ್ಲೇಮಲ್ಲಿ ಲಿಡ್ನ ಓಪನ್ ಮಾಡಿ ಕೂಡ ಬೇಯಿಸ್ಕೋಬೋದು. ರೈಸ್ ನೋಡಿ ಈ ಥರ ಕಾಳಿರೋ ಥರ ಕುಕ್ ಮಾಡ್ಕೋಬೇಕು. ಪ್ರಾಪರಾಗಿ ಬೆಂದಿದೆ. ನಾನು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ. ಸೊ ಚೆನ್ನಾಗಿ ಬೆಂದಿದೆ, ವೆಜಿಟೇಬಲ್ಸು ಬೆಂದಿದೆ, ಕಾಳು ಬೆಂದಿದೆ. ನಿಮಗೆ ಬೇಕಾದರೆ ತೋರಿಸ್ತೀನಿ ನೋಡಿ. ಓಕೆ 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 ಇಷ್ಟು ಬೆಂದಿದ್ರೆ ಅಂದರೆ ಆರಾಮಾಗಿ ತಿನ್ಬೋದು. ಗಟ್ಟಿಯಾಗಿ ಕೂಡ ಬಂದಿದೆ ನನಗೆ. ಇದೇ ಥರ ಇರಬೇಕು ನನಗೆ ಕನ್ಸಿಸ್ಟೆನ್ಸಿ. ಸೊ ದಟ್ಸ್ ಇಟ್ ಗೈಸ್. ಸೊ ಗೈಸ್ ನೋಡಿದ್ರಲ್ಲ ನನ್ನ ಎಂಟೈರ್ ಡೇ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತಿಗೆ ಅಷ್ಟೇ ಹಬ್ಬ ಈ ರೀತಿ ನಾನು ಮಾಡೋದು. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ. ನಿಮ್ಮ ಎಲ್ಲ ಕಾಮೆಂಟ್ಸ್ ನಾನು ಓದ್ತಾ ಇರ್ತೀನಿ. ತುಂಬ ತುಂಬ ಖುಷಿ ಆಗುತ್ತೆ. ಕೆಲವೊಂದು ಕಾಮೆಂಟ್ಸ್ ಸಿಕ್ಕಾಬಟ್ಟೆ ಮೋಟಿವೇಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಕಾಮೆಂಟ್ ಬಾಕ್ಸಲ್ಲಿ ಪಾಸಿಟಿವ್ ಆಗಿ ಮಾತಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಆ್ಯಂಡ್ ನಾನು ಕೂಡ ಎಲ್ಲ ಏನು ಕಾಮೆಂಟ್ಸ್ಗೆ ರಿಪ್ಲೈನೂ ಕೂಡ ಮಾಡ್ತಾನೆ ಇರ್ತೀನಿ. ಯಾರಿಗ ರಿಪ್ಲೈ ಬಂದಿಲ್ಲ ಅಂದರೆ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ಎಲ್ಲ ಕಾಮೆಂಟ್ಸ್ ನಾನು ಓದ್ತೀನಿ. ಮತ್ತೊಮ್ಮೆ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.